ಫ್ರೆಂಡ್ಸ್, ಇವತ್ತು ಸಂಡೇ ಭಾನುವಾರ. ನಿಮ್ಮ ಮನೇಲಿ ಏನು ಸ್ಪೆಷಲ್? ಊಟ ಆಯಿತಾ? ನಮ್ಮ ಮನೇಲಿ ಏನು ಸ್ಪೆಷಲ್ ಅಂದರೆ ಬೆಳಗ್ಗೆನೇ ಹೋಗಿ ಸೊಪ್ಪು ತಂದು ನೋಡಿ ಪಲ್ಯ ಮಾಡಿದ್ದೀನಿ. ಸೊಪ್ಪಿನ ಪಲ್ಯ ಮಾಡಿದ್ದೀನಿ. ಇದು ಕೆಂಪು ಸೊಪ್ಪು ಮತ್ತು ಅರಿವೆ ಸೊಪ್ಪು ಎರಡು ಮಿಕ್ಸು ಈ ಸೊಪ್ಪು ಪಲ್ಯ ಮಾಡಿದ್ದೀನಿ. ಅದರ ಜೊತೆಗೆ ಬೇಳೆ ಸಾಂಬಾರು ನೋಡಿ, ಬೇಳೆ ಸಾಂಬಾರು ರೆಡಿಯಾಗಿದೆ. ಇದು ಬೇಳೆ ಒಂದೇ ಬೇಳೆ ಅಲ್ಲ, ಇದಕ್ಕೆ ಹೆಸರು ಬೇಳೆ, ಮೈಸೂರು ಬೇಳೆ, ತೊಗರಿ ಬೇಳೆ ಎಲ್ಲ ಮಿಕ್ಸ್ ಆಗಿ ಸ್ವಲ್ಪ ಗಟ್ಟಿಯಾಗಿ ಸಾಂಬಾರು ಮಾಡಿದ್ದೀನಿ. ನೋಡಿ, ಸಾಂಬಾರು ಗಟ್ಟಿಯಾಗಿ ಮಾಡಿದ್ದೀನಿ. ಆಮೇಲೆ ನಮ್ಮ ಮನೇಲಿ ಇವತ್ತು ಫಿಶ್ಶು. ನಾನು ಹೇಳಿದ್ದೆ ಬೆಳಗ್ಗೆನೇ ಫಿಶ್ ಫ್ರೈ ಮಾಡಬೇಕಂತ. ಫಿಶ್ಗೆ ಮಸಾಲೆ ಹಾಕಿ ಇಟ್ಟಿದ್ದೀನಿ, ಮೀನಿಗೆ ಮಸಾಲೆ ಹಾಕಿ ಇಟ್ಟಿದ್ದೀನಿ. ಇದು ಬಂದು ಬಾಂಗಡ ಇವಾಗ ಮಸಾಲೆ ಹಾಕಿ ಇಟ್ಟಿದ್ದೀನಿ, ಫ್ರೈ ಮಾಡ್ತೀನಿ. ಆಮೇಲೆ ನಾನು ನಾಳೆ ಬೆಳಗ್ಗೆಗೆ ಮೆಂತ್ಯ ದೋಸೆ ಮಾಡ್ತೀನಿ. ಫ್ರೆಂಡ್ಸ್, ಅವತ್ತು ಮೆಂತ್ಯ ದೋಸೆ ಹೇಳಿದೆ ನೋಡಿ. ಅಕ್ಕಿ ಇದು ಸೊಸೈಟಿ ಅಕ್ಕಿ ಇಲ್ಲಿ ದೋಸೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು 5-6 ಸಲ ಚೆನ್ನಾಗಿ ತೊಳ್ಕೊಂಡು ಇಟ್ಟಿದ್ದೀನಿ. ಇದಕ್ಕೆ ನಾನು ಏನೂ ಹಾಕಲ್ಲ, ರುಬ್ಬೋಗಿ ಅನ್ನ ಹಾಕ್ತೀನಿ ನೋಡಿ. ಇಷ್ಟು ಮೆಂತ್ಯ ಹಾಕ್ತೀನಿ, ಇಷ್ಟು ಹಾಕ್ತೀನಿ. ನೀವು ಉದ್ದಿನಬೇಳೆ ಹೆಂಗೆ ಹಾಕ್ತೀರೋ ಹಾಗೆ ನಾನು ಇಷ್ಟು ಮೆಂತ್ಯ ಹಾಕ್ತೀನಿ, ಆಯಿತಾ? ಮೆಂತ್ಯ ಹಾಕಿ ಚೆನ್ನಾಗಿ ಇದು ನೆನಿಬೇಕು. ಯಾಕಂದರೆ ಮೆಂತ್ಯ ಬೇಗ ನೆನೆಯಲ್ಲ, ಚೆನ್ನಾಗಿ ನೆನಿಬೇಕು. ಇದು ಮೆಂತ್ಯ ದೋಸೆ ತುಂಬ ಚೆನ್ನಾಗಿರುತ್ತೆ, ನೀವು ಮಾಡಿ ನೋಡಿ. ಇದ್ರ ಜೊತೆ ರುಬ್ಬುವಾಗ ಮಾತ್ರ ಅನ್ನ ಹಾಕ್ಕೊಳ್ಳಿ. ಇದು ರುಬ್ಬುವಾಗ ಅನ್ನ ಹಾಕ್ಕೊಳ್ಳಿ ಸಾಕು. ಮೆಂತ್ಯ ಚೆನ್ನಾಗಿ ನೆನೀಲಿ ಒಂದು 8 ಅವರು. ನಾನೊಂದು 5-6 ಗಂಟೆಗೆ ರುಬ್ತೀನಿ. ಇಷ್ಟೇ ನಮ್ಮ ಮನೇಲಿ ಇವತ್ತು ನೋಡಿ. ನಾಳೆಗೆ ಇದು ಮೆಂತ್ಯ ದೋಸೆ ನಿಮಗೆ ತೋರ್ಸೋಣ ಅಂತಲೇ ಅಕ್ಕಿ ತೊಳೆದು ನೆನೆ ಹಾಕಿ ಮೆಂತ್ಯ ಹಾಕಿದ್ದೀನಿ. ಬೇರೆ ಏನೂ ಹಾಕಿಲ್ಲ ಇದರಲ್ಲಿ ನೋಡಿ, ಬರೀ ಮೆಂತ್ಯನೇ, ಇನ್ನೇನು ಹಾಕಿಲ್ಲ. ರುಬ್ಬುವಾಗ ಅನ್ನ ಹಾಕ್ಕೊಳ್ತೀನಿ, ತುಂಬ ಚೆನ್ನಾಗಿರುತ್ತೆ. ಆ ದೋಸೆ ನಾಳೆ ಹಾಕ್ತೀನಿ. ಹೇಳಿದ್ನಲ್ಲ, ಸೊಪ್ಪು ತಂದು ಬಿಡಿಸಿ ಕ್ಲೀನ್ ಮಾಡಿ ಪಲ್ಯ ಆಯಿತು. ಈ ಕಡೆ ಫಿಶ್, ಮೀನು, ಇದು ಊಟ ಮಾಡುವಾಗ ಬಿಸಿ ಬಿಸಿಯಾಗಿ ಫ್ರೈ ಮಾಡ್ಕೊಳ್ಳೋದು, ಮಸಾಲೆ ಹಿಡೀಲಿ. ಈ ಕಡೆ ಬಂದು ಬೇಳೆ ಸಾಂಬಾರು. ಇಷ್ಟೇ ಫ್ರೆಂಡ್ಸ್, ನಮ್ಮ ಮನೇಲಿ ಇವತ್ತು ಸಂಡೇ ಸ್ಪೆಷಲ್. ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಲೈಕ್ ಮಾಡಬೇಡಿ. ಲೈಕ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಬೈಕೊಳ್ಬೇಡಿ ಯಾರು.